ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನ ಸಹಾಯ ಮಾಡು. ನನ್ನನ್ನು ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಬೇಕಾದ ಎಲ್ಲ ಸಹಾಯ ಕೊಟ್ಟು ನಡೆಸು. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮನಿಗೆ ಸದಾಕಾಲೋ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ದೇವರಲ್ಲಿ ನೆಲೆಗೊಳ್ಳುವುದು, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವುದು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟು ಅನೇಕ ಸಂಗತಿಗಳನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ನಾವೀಗ ದೇವರಲ್ಲಿ ನೆಲೆಗೊಂಡಾಗ, ಮುಖ್ಯವಾಗಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅಲ್ಲಿ ದ್ರಾಕ್ಷೆ ಬಳ್ಳಿ ಮತ್ತು ಅದಕ್ಕೆ ಕೊಂಬೆಗಳು, ಇದಕ್ಕೆ ಸಂಬಂಧಪಟ್ಟ ಆ ಸಾಮ್ಯ ರೂಪದ ಸಾಮ್ಯವನ್ನು ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಅದರಲ್ಲಿ ಈಗ ನಾವು ದೇವರಲ್ಲಿ ನೆಲೆಗೊಂಡರೆ ನಮಗೆ ಆಗುವ ಆಶೀರ್ವಾದಗಳು ಏನಂತ ಇದಕ್ಕೆ ಸಂಬಂಧಪಟ್ಟು ನಾವು ಅನೇಕ ಸಂಗತಿಗಳನ್ನು ಧ್ಯಾನಿಸಿದ್ದೇವೆ. ಈಗ ಇದು 91ನೇ ಕೀರ್ತನೆ. ನಾವು ದೇವರಲ್ಲಿ ವಾಕ್ಯದಲ್ಲಿ ನೆಲೆಗೊಂಡಾಗ, ನಾವು ದೇವರಲ್ಲಿ ನೆಲೆಗೊಂಡವರು, ಡ್ವೆಲ್ಸ್ ಇಂಗ್ಲೀಷ್ ಭಾಷಾಂತರದಲ್ಲಿ ದೇವರಲ್ಲಿ ನೆಲೆಗೊಂಡವರಂತ. ಆಗ ಏನೆಲ್ಲ ರಕ್ಷಣೆ ದೇವರಿಂದ ಸಿಗ್ತದೆ, ಇದೊಂದು ಎಲ್ಲರೂ ಹೆಚ್ಚಾಗಿ ಗೊತ್ತಿರುವ ಕೀರ್ತನೆ, 91ನೇ ಕೀರ್ತನೆ. ಇಲ್ಲಿ ದೇವರ ಎಲ್ಲ ರಕ್ಷಣೆಗೋಸ್ಕರ ಎಲ್ಲರೂ ಈ ಕೀರ್ತನೆಯನ್ನು ಹೇಳ್ತಾರೆ. ಆದರೆ ಭಾಳ ಅಗತ್ಯವಾಗಿ ನಮಗೆ ಇದರಲ್ಲಿ ಒಂದೊಂದು ವಾಕ್ಯದ ಸರಿಯಾದ ಅರ್ಥವನ್ನು ನಾವು ತಿಳ್ಕೊಂಡು ನಾವು ಧ್ಯಾನಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ತುಂಬ ಒಂದೊಂದು ವಾಕ್ಯ ಒಂದೊಂದು ಧ್ಯಾನ ಆಗಿದೆ. ಇವತ್ತು ನಾವು ಅದರದ ಮುಂದುವರಿದ ಭಾಗವಾಗಿ 3ನೇ ವಾಕ್ಯ ನಾವು ನೋಡಿದೆವು, ಹೇಗೆ ಬೇಟೆಗಾರನ ಬಲೆಯಿಂದ ತಪ್ಪಿಸುತ್ತಾನೆ ಅಂತ ಹೇಳಿ. ಈಗ ನಾವು 4ನೇ ವಾಕ್ಯಕ್ಕೆ ಬರೋಣ. 91ನೇ ಕೀರ್ತನೆ 4. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನಿನಗೆ ಕೇಡಿಯ ಗುರಾಣಿಯಾಗಿದೆ. ಈಗ ಯಾವ ರೀತಿಯಾಗಿ ದೇವರು ನಮ್ಮನ್ನು ರಕ್ಷಿಸ್ತಾನಂತ ನೋಡಿ, ಒಂದು ಅದ್ಭುತವಾದ ಇಲ್ಲಿ ಹೋಲಿಕೆ ಕೊಡಲಾಗಿದೆ. ನಮಗೆಲ್ಲರಿಗೆ ಅರ್ಥ ಆಗುವ ರೀತಿಯಲ್ಲಿ ಒಂದು ಹೋಲಿಕೆ ಕೊಡಲಾಗಿದೆ. ದೇವರ ರೆಕ್ಕೆಗಳಿಂದ ನಮ್ಮನ್ನು ಕಾಪಾಡ್ತಾನಂತ ಅಲ್ಲ, ಆದರೆ ಅದಕ್ಕೆ ಒಂದು ಸರಿಸಮಾನವಾದ ಅಥವಾ ಅದಕ್ಕಿಂತ ಹೆಚ್ಚು ಸುರಕ್ಷಿತವಾದ ಒಂದು ರಕ್ಷಣೆ ನಮಗೆ ಒದಗಿಸ್ತದೆ ಅಂತ ಇಲ್ಲಿ ಭಾಳ ಅಗತ್ಯವಾಗಿ ನಾವು ನೋಡಬೇಕು. ಇಲ್ಲಿ ರಕ್ಷಣೆ ಹೊಂದುವವರು ಯಾರು, ಅಥವಾ ರಕ್ಷಣೆ ಹೊಂದುವವರ ತಮ್ಮ ಅರ್ಹತೆಗೆ ಅನುಕೂಲವಾಗಿ ಇಲ್ಲಿ ರಕ್ಷಣೆ ಸಿಗುವುದಲ್ಲ, ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಳೋದು. ಆದರೆ ರಕ್ಷಿಸುವನು ಯಾರು? ದೇವಾದಿದೇವನಾಗಿದ್ದಾನೆ ಮತ್ತು ಅವನ ಮೇಲೆ ಆಶ್ರಯಿಸಿಕೊಂಡವರು ಯಾರು ತಮ್ಮ ನಂಬಿಕೆಯನ್ನು ತಮ್ಮ ರಕ್ಷಣೆಗೆ ದೇವರ ಮೇಲೆ ಇಟ್ಟಿದ್ದಾರೋ ಅವರಿಗೆ ಈ ರೀತಿಯಾಗಿ ರಕ್ಷಣೆ ಬರ್ತದೆ ಅಂತ ಹೇಳಿ ಈಗ ಇಲ್ಲಿ ಭಾಳ ಅಗತ್ಯವಾಗಿ ಒಂದು ಹೋಲಿಕೆ ಮಾಡಲಾಗಿದೆ, ತನ್ನ ರೆಕ್ಕೆಗಳಿಂದ ಒದಗಿಸುವನಂತ ಹೇಳಿ. ನಾವು ಇಂಗ್ಲೀಷ್ ಭಾಷಾಂತರದಲ್ಲಿ ಅದನ್ನು ಫೆದರ್ಸ್ ಅಂತ ಉಂಟು, ಗರಿಗಳಿಂದ ಅಂತ. ಅಂದರೆ ಏನಾಗಲಿ, ಎಲ್ಲ ಕನ್ನಡದ ಭಾಷಾಂತರ ಸ್ವಲ್ಪ ಸರಿ ಬೀಳುವಾಗಿ ಕಾಣ್ತದೆ. ಯಾಕೆಂದರೆ ನಾವು ಅದನ್ನು ಕೋಳಿ ಮರಿಗಳಿಗೆ ಹೇಗೆ ಕೋಳಿ ಗಿಡುಗ ಬಂದಾಗ ರಕ್ಷಿಸ್ತದೆ ಅಂತೇಳಿ, ಗಿಡುಗ ಮೇಲಿಂದ ಬಂದಾಗ ಅದನ್ನು ನೆರಳು ಬಿದ್ದಾಗಲೇ, ಗಿಡುಗ ಬರುವಷ್ಟರೊಳಗಿನ ಕೋಳಿ ಕಾಯುವುದಿಲ್ಲ. ಅದರ ನೆರಳು ಬಂದಾಗಲೇ ಆ ಕೋಳಿ ಶಬ್ದ ಮಾಡಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯ ಒಳಗಡೆ ಸೇರಿಸ್ತದೆ. ಈಗ ಆ ರೆಕ್ಕೆ ಒಳಗಡೆ ಇರುವ ಮರಿಗಳಿಗೆ ಯಾವತ್ತೂ ಅಪಾಯವಿಲ್ಲ. ಕೋಳಿಗೆ ಅದರ ಅಪಾಯವಿರ್ಬೋದು, ಅದೇ ಮರಿಗಳಿಗೆ ಇಲ್ಲ. ಅಂಥ ಒಂದು ಅದ್ಭುತ ರಕ್ಷಣೆಗೆ ದೇವರು ನಮಗೆ ಕೊಡುವ ರಕ್ಷಣೆಗೆ ಇಲ್ಲಿ ಹೋಲಿಸಲಾಗಿದೆ. ಆ ಒಂದು ರೀತಿಯ ರಕ್ಷಣೆ ನಮಗೆ ಇಲ್ಲಿ ಒದಗಿಸಲಾಗಿದೆ. ಈಗ ನಾವು ಅದಕ್ಕೆ ಸಂಬಂಧಪಟ್ಟು
ಮೊದಲು ನೋಡೋಣ, 4ನೇ ವಾಕ್ಯದಲ್ಲಿ ಅಲ್ಲಿ 3 ಭಾಗಗಳಿವೆ. ಆತನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ತನ್ನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆ ನೀನು ಕೇಡಿಯ ಉಗುರಾಣಿಯಾಗಿದೆ. ಇಲ್ಲಿ 3 ಭಾಗವಾಗಿ ನಾವು ನೋಡ್ತೇವೆ. ಮೊದಲು ಆತನ ರೆಕ್ಕೆಗಳಲ್ಲಿ ಆತನು ರಕ್ಷಿಸ್ತಾನಂತೆ. ಈಗ ರೆಕ್ಕೆಗಳಿಂದ ರಕ್ಷಿಸ್ತಾನಂತ ಹೇಳುವಾಗ ಇದನ್ನು ಬಹಳ ಅದ್ಭುತವಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ಕಡೆ ಈ ಒಂದು ವ್ಯಾಕರಣವನ್ನು ಅಥವಾ ಈ ಒಂದು ಉದಾಹರಣೆಯನ್ನು ನಾವು ನೋಡ್ತೇವೆ. ದೇವರು ಇಸ್ರಾಯೇಲರನ್ನು ತನ್ನ ಮರಿಗಳಾಗೆ ತನ್ನ ರೆಕ್ಕೆಯ ಅಡಿಯಲ್ಲಿ ರಕ್ಷಿಸಿದ್ದನ್ನು ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಬೇಕಾದರೆ ಮೊದಲು ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ. ನಾವು 32ನೇ ಅಧ್ಯಾಯ 11ನೇ ವಾಕ್ಯ ನಾವಲ್ಲಿ ನೋಡೋಣ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡಿದ್ದು, ಯಾವ ಅನ್ಯ ದೇವರು ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು ಅಂತ ಹೇಳಿ ನೋಡಿ. ಇಲ್ಲಿ ಆತನು ತನ್ನ ರೆಕ್ಕೆಗಳನ್ನು ಚಾಚಿ ಆ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ಕಾಪಾಡಿಕೊಂಡು ಬಂದದ್ದಂತ. ಯಾವ ಒಂದು ಅವರಿಗೆ ಸೈತಾನನ ತೊಂದರೆ ಆಗದಂತೆ ಕಾಪಾಡಿಕೊಂಡು ಬಂದಿದ್ದಾನೆ. ಆದರೆ ಅನೇಕ ತೊಂದರೆಗಳು ಇಸ್ರಾಯೇಲರಿಗೆ ಉಂಟಾಗಿವೆ. ಯಾಕೆಂದರೆ ಆ ರಕ್ಷಣೆ ಹೊರಗೆ ಹೇಗೆ ಉಳಿದವರು ಅಂತ ಹೇಳಿ. ಈಗ ದೇವರು ಜನರಿಗೆ ತನ್ನ ಒಂದು ರಕ್ಷಣೆಗೆ ಕರೆ ಕೊಟ್ಟಿದ್ದಾನೆ. ಈಗ ಆ ರಕ್ಷಣೆ ಬೇಡ ಅಂತ ಹೊರಗೆ ಉಳಿದವರಿಗೆ ಅವರಿಗೆ ರಕ್ಷಣೆ ಇಲ್ಲ. ಇಸ್ರಾಯೇಲರು ದೇವರ ಮೇಲೆ ಅಪನಂಬಿಕಸ್ಥರಾಗಿದ್ದಾಗ ಇಸ್ರಾಯೇಲರಿಗೆ ಅನೇಕ ಸಮಸ್ಯೆಗಳು ಉಂಟಾಗಿವೆ. ಆದರೆ ಯಾರು ದೇವರ ಮೇಲೆ ಯೆಹೋವನ ಮೇಲೆ ಅಷ್ಟು ಭರವಸೆ ಇಟ್ಟು ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಯಾವ ಸಮಸ್ಯೆಗಳು ಉಂಟಾಗಲಿಲ್ಲ. ಇದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಕಡೆ ನೋಡ್ತೇವೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದೇ ವಾಕ್ಯಕ್ಕೆ ಆಧಾರವಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಪ್ರಸ್ತಾಪಿಸಲಾಗಿದೆ. ಅದಕ್ಕಾಗಿ ನಾವು ಮತ್ತಾಯನ ಸುವಾರ್ತೆಗೆ ಹೋಗೋಣ. 23ನೇ ಅಧ್ಯಾಯ ತೆಗೀರಿ. ಈಗ ನಾವು 37ನೇ ವಾಕ್ಯಕ್ಕೆ ಹೋಗೋಣ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಂದವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಇಂದಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅನ್ನೋದು. ನೋಡಿ, ಯೇಸು ವಿಷಯದಲ್ಲಿ ಹೇಳುವಾಗ ಕೋಳಿ ಮರಿಗಳನ್ನು ತಾನು ಆ ರೀತಿಯಾಗಿ ದೇವರು ಅಷ್ಟೊಂದು ರೀತಿಯ ಒಂದು ಬಲಿಷ್ಠ ರಕ್ಷಣೆ ಕೊಟ್ಟು ಇಸ್ರಾಯೇಲರನ್ನು ದೇವರು ಕಾಪಾಡಲಿಕ್ಕೆ ನೋಡ್ತಾರೆ. ಆದರೆ ಕೂಡ ಅವರು ಆ ರಕ್ಷಣೆಯನ್ನೇ ತ್ಯಜಿಸಿಬಿಟ್ಟರಂತೆ. ಅದಕ್ಕಾಗಿ ಇಸ್ರಾಯೇಲರು ಅನೇಕ ಸಮಸ್ಯೆಗಳಿಗೆ ಒಳಗಾದರು. ಇವತ್ತು ಕೂಡ ನಾವು ಬಹಳ ಅಗತ್ಯವಾಗಿ ಇದೇ ರೀತಿಯ ಒಂದು ಚಿಂತನೆಯಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ ಆತನು ನಮ್ಮನ್ನು ಯಾವ ರೀತಿಯಾಗಿ ಕಾಪಾಡ್ತಾನಂತ ನೋಡಿ. ಇದಕ್ಕೆ ಎಲ್ಲ ನಾವು ಪ್ರಾರಂಭದಲ್ಲಿ ಏನು ನೋಡ್ತೇವೆ? ದೇವರ ವಾಕ್ಯದಲ್ಲಿ ನೆಲೆಗೊಂಡವನು, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಯಾವಾಗ ನಾವು ಹೆಚ್ಚು ವಾಕ್ಯಗಳನ್ನು ಓದಿ ಆ ವಾಕ್ಯಗಳನ್ನು ನಮ್ಮದಾಗಿಸಿಕೊಳ್ತೇವ ಮತ್ತು ಆ ವಾಕ್ಯಗಳನ್ನು ನಾವು ನೆಲೆಗೊಳ್ತೇವೆ. ಈಗ ನೆಲೆಗೊಳ್ಳುವುದಂದರೆ ಏನು? ನಾವು ಆ ವಾಕ್ಯದ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡ್ತೇವೆ. ಈಗ ಆ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಾಗ ನಮಗೆ ಈ ರೀತಿಯ ಒಂದು ರಕ್ಷಣೆ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಈ ರಕ್ಷಣೆಗೆ ನಂಬಿಕೆಯ ಮೂಲಕ ಉಂಟಾಗ್ತದೆ. ಟ್ರಸ್ಟ್ ಆ್ಯಂಡ್ ಫೇತ್ ಅಂತ ಹೇಳ್ತೇವೆ ನಾವು. ಫೇತ್ ನಂಬಿಕೆ, ಟ್ರಸ್ಟ್ ಅಂದರೆ ಒಂದು ವಿಶ್ವಾಸ. ದೇವರು ನಮ್ಮನ್ನು ಕಾಪಾಡುವ ಆತನು. ಎಂಥ ಒಂದು ಕಷ್ಟಕರ ಪರಿಸ್ಥಿತಿ ಬರಲಿ, ಎಂಥ ಒಂದು ಅಪಾಯದ ಪರಿಸ್ಥಿತಿ ಬರಲಿ, ಎಂಥ ಒಂದು ನಮ್ಮ ಮನುಷ್ಯ
ಮಾತ್ರದವರಿಗೆ ಅದನ್ನು ಏನು ಎದುರಿಸಲು ಶಕ್ತಿ ಇಲ್ಲದಂಥ ಪರಿಸ್ಥಿತಿ ಬರಲಿ, ಅಥವಾ ಯಾರಿಂದಲೂ ಕೂಡ ಆ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಬರಲಿ. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತ ನಾವು ಸ್ಪಷ್ಟವಾಗಿ ನೋಡ್ತೇವೆ ಇಲ್ಲಿ. ಆತನು ಆದ್ದರಿಂದ ಬಹಳ ಅಗತ್ಯವಾಗಿ ಇಲ್ಲಿ ಮೊದಲು ನಾವು ತಿಳ್ಕೊಳ್ಬೇಕು. ನೋಡಿ, ಆತನು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸಿ ಅಂತಹ ಒಂದು ಸುರಕ್ಷಿತವಾದ ರಕ್ಷಣೆ ಆತನು ಒದಗಿಸುವವನಾಗಿದ್ದಾನೆ. ಇದನ್ನು ನಾವು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಯಾವಾಗ ಈ ವಾಕ್ಯಗಳು ನಮ್ಮಲ್ಲಿ ಗಟ್ಟಿಯಾಗಿರ್ತಾವ ಆಗ ನಮ್ಮ ನಂಬಿಕೆ ಹೆಚ್ಚುತ್ತದೆ, ಮತ್ತು ನಾವು ನಂಬಿಕೆ ಹೆಚ್ಚಾದಾಗ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ 100ಕ್ಕೆ 100 ನಡೆಯುತ್ತವೆ. ಈಗ ನೋಡಿ, ನಾವು ಇದಕ್ಕೆ ಸಂಬಂಧಪಟ್ಟು ನಾವು ಒಂದು ಧ್ಯಾನ ಮಾಡಿದ್ದೇವೆ. ಹೇಗೆ ವಾಕ್ಯಗಳ ಮೂಲಕ ನಮಗೆ ನಂಬಿಕೆ ಹೆಚ್ಚುತ್ತೆ. ನಂಬಿಕೆಗೆ ದೇವರ ವಾಕ್ಯವೇ ಮೂಲ ಆಧಾರ. ಬೈ ಹಿಯರಿಂಗ್ ದ ವರ್ಡ್, ವಾಕ್ಯವನ್ನು ಕೇಳುವುದರಿಂದ, ವಾಕ್ಯವನ್ನು ಓದುವುದರಿಂದ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ಓದಬೇಕು, ಧ್ಯಾನ ಮಾಡಬೇಕು, ಅದರ ಅರ್ಥ ತಿಳ್ಕೊಳ್ಬೇಕು, ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದು ದೇವರಿಂದ ಆ ವಾಕ್ಯದ ಒಂದು ಗೂಢಾರ್ಥ ಏನಂತ ತಿಳ್ಕೊಳ್ಬೇಕು. ಇದು ತಿಳ್ಕೊಂಡಾಗ ನಮಗೆ ಇಂಥ ಒಂದು ಅದ್ಭುತ ರಕ್ಷಣೆ ದೇವರಿಂದ ದೊರಕ್ತದೆ. ಈಗ ನಾವು ಇನ್ನೊಂದು ಹಳೆಯ ಒಡಂಬಡಿಕೆಗೆ ಹೇಗೆ ದೇವರು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಕಾಪಾಡ್ತಾನಂತ ಕೀರ್ತನೆಗಾರರನ್ನ ಕೀರ್ತನೆಯಿಂದ ನೋಡೋಣ. 17ನೇ ಕೀರ್ತನೆ 8ನೇ ವಾಕ್ಯ ನಾವು ನೋಡೋಣ. ನನ್ನನ್ನು ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣವೈರಿಗಳಿಂದಲೂ ತಪ್ಪಿಸಿ ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ. ಈಗ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ರೆಕ್ಕೆಯ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ. ಆಗ ನೋಡಿ, ಯಾವಾಗ ಒಂದು ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಒಳಗಡೆ ಇಡ್ತಾನ, ಗಿಡುಗಾಗಿ ಎಲ್ಲಿ ಮರಿಗಳಿವೆ ಅಂತ ತಿಳಿಯುವುದಿಲ್ಲ. ಅದಕ್ಕಾಗಿ ಇಲ್ಲಿ ಕೀರ್ತನೆಗಾರನು ರೆಕ್ಕೆಯ ಮರೆಯಲ್ಲಿಟ್ಟು ನನ್ನನ್ನು ಕಾಯಿ ಅಂತ ಹೇಳ್ತಾನೆ. ಕಣ್ಣುಗುಡ್ಡೆಯಂತೆ ಕಾಪಾಡು. ನೋಡಿ, ಕಣ್ಣುಗುಡ್ಡೆ ಒಂದು ದೇವರು ನಮ್ಮನ್ನು ಅಷ್ಟು ಅದ್ಭುತವಾಗಿ ಕಾಪಾಡೋ ದೇವರಾಗಿದ್ದಾನೆ. ಇನ್ನೊಂದು ಮುಂದುವರೆದ ಭಾಗವಾಗಿ ನಾವು ನೋಡೋಣ. ಋತಳ ಪುಸ್ತಕಕ್ಕೆ ಹೋಗೋಣ. ಅಲ್ಲಿ ಋತಳ ಪುಸ್ತಕ 2ನೇ ಅಧ್ಯಾಯ 12ನೇ ವಾಕ್ಯ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ನೋಡಿ, ಯಾವಾಗ ಜನರು ಇಸ್ರಾಯೇಲರ ಋತಳು ಅನ್ಯಳಾಗಿದ್ದಳು. ಅವಳ ಗಂಡ ಸತ್ತ ಮೇಲೆ ಅವಳು ಬಿಟ್ಟು ಹೋಗಲಿಲ್ಲ. ಗಂಡನ ತಾಯಿ ಏನು ಹೇಳಿದಳು? ಅತ್ತೆ, ನೀನು ಹೋಗು, ಮದುವೆ ಆಗು ಅಂತ ಹೇಳಿ. ಆದರೆ ಅವಳಿಲ್ಲ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಕುಟುಂಬಸ್ಥರೇ ನನ್ನ. ಯಾಕೆಂದರೆ ಅವಳಿಗೆ ಆ ಒಂದು ನಂಬಿಕೆ ಅವಳಲ್ಲಿತ್ತು. ಅದಕ್ಕಾಗಿ ಅಲ್ಲಿ ಬೋವಜ್ಜಿ ಏನು ಹೇಳ್ತಾನೆ, ನಿನ್ನನ್ನು ನೋಡಲ್ಲಿ ಯಾವಾತನು ಅಂದರೆ ಏನು, ಯಾವ ದೇವರು ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿದ್ಯಾ, ಯಾವ ದೇವರ ರೆಕ್ಕೆಯನ್ನು ಮರೆಯನ್ನು ಅಂದರೆ ಅಂಥ ಒಂದು ಅಲ್ಲಿ ಪ್ರತಿ ಹಳೆ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಇಸ್ರಾಯೇಲರನ್ನು ರೆಕ್ಕೆಯಲ್ಲಿಟ್ಟು ಕಾಪಾಡೋ ದೇವರಾಗಿದೆ. ಅಂಥ ಒಂದು ಅದ್ಭುತ ಕೊಡುವ ರಕ್ಷಣೆ ಕೊಡುವ ಒಂದು ಉಲ್ಲೇಖ ಮಾಡಲ್ಪಟ್ಟಿದೆ. ಅದಕ್ಕಾಗಿ ಪ್ರತಿಯೊಂದು ಕಡೆ ಕೀರ್ತನೆಗಾರರನ್ನು ಎಷ್ಟು ಕಡೆ ಇದನ್ನು ಪ್ರಸ್ತಾಪಿಸಿದನಂತಲ್ಲ, ದೇವರು ತಮ್ಮ ಮಕ್ಕಳನ್ನು ರೆಕ್ಕೆಯ ಮರೆಯಲ್ಲಿಟ್ಟು ಕಾಪಾಡ್ತಾನಂತ. ಅದಕ್ಕಾಗಿ ಅಂಥ ಒಂದು ಅದ್ಭುತ ರಕ್ಷಣೆಯ ವಿಷಯದಲ್ಲಿ ನಾವು ನೋಡ್ತೇವೆ. ಈಗ ಮುಂದುವರಿದ ಭಾಗವಾಗಿ ನಾವು ನೋಡೋಣ. ಕೀರ್ತನೆ 61ಕ್ಕೆ ಹೋಗೋಣ. ಅಲ್ಲಿ 4ನೇ ವಾಕ್ಯ ನೋಡಿ. ನನಗೆ ನಿರಂತರವು ನಿನ್ನ ಗೂಡಾರದಲ್ಲಿ ಬಿಡಾರವಾಗಲಿ, ನಿನ್ನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ನೋಡಿ, ಇಲ್ಲಿ ಕೂಡ ಕೀರ್ತನೆಗಾರನು ಹೇಳ್ತಾರೆ, ನಿನ್ನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು.
ಅಂಥ ಒಂದು ಕೃಪೆಯನ್ನು ನನಗೆ ದಯಪಾಲಿಸು ಅಂತ ಕೀರ್ತನೆಗಾರನ ಹೇಳ್ತಾರೆ. ಯಾಕೆಂದರೆ ಅವರು ಬಹಳ ಅದ್ಭುತವಾಗಿ ಪ್ರತಿಯೊಬ್ಬ ಇಸ್ರಾಯೇಲ್ ಜನರು ಈ ಒಂದು ಚಿಂತನೆಯನ್ನು ಗಟ್ಟಿಯಾಗಿ ಇಟ್ಟಿಸಿಕೊಂಡರು. ಈ ವಾಕ್ಯಗಳು ಅವರಲ್ಲಿ ಗಟ್ಟಿಯಾಗಿ ಬೇರೂರಿತು. ದೇವರು ಇಸ್ರಾಯೇಲ್ ಜನರನ್ನು ತನ್ನ ರೆಕ್ಕೆಯ ಮರೆಯಲ್ಲಿಟ್ಟು ಕಾಪಾಡ್ತಾನಂತ ಹೇಳಿ. ಇನ್ನೊಂದು ಕೀರ್ತನೆ ನೋಡೋಣ ನಾವು. 57ನೇ ಕೀರ್ತನೆ 1ನೇ ವಾಕ್ಯ ನೋಡಿ. ಅಲ್ಲಿ ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯಸ್ಥಾನವಲ್ಲವೇ? ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ನೋಡಿ, ಆ ಒಂದು ಇಲ್ಲಿ ಕೀರ್ತನೆಗಾರನು ಬಹಳ ಒಂದು ಆಪತ್ತಿನ ಪರಿಸ್ಥಿತಿಯಲ್ಲಿದ್ದಾಗ ಆತನ ಪ್ರಾರ್ಥನೆ ಏನಾಗಿದೆ, ನಿನ್ನ ರೆಕ್ಕೆಯ ಮರೆಯಲ್ಲಿ ಆಪತ್ತುಗಳು ಹೋಗೋ ತನಕ ನಿನ್ನ ರೆಕ್ಕೆಯ ಮರೆಯಲ್ಲಿಟ್ಟು ನಮ್ಮನ್ನು ಕಾಪಾಡು. ಅದೇ ರೀತಿಯಾಗಿ ನೋಡಿ, ಕೊರೋನಾ ಎಂಬ ಬಹಳ ಮಹಾಮಾರಕ ರೋಗ ಬಂದಾಗ ನಾವು ಪ್ರತಿಯೊಬ್ಬರು ಈ ಕೀರ್ತನೆ ಮೇಲೆ ಆಧಾರ ಮಾಡಿಕೊಂಡು ದೇವರಲ್ಲಿ, ಆಗ ನಮಗೆ ಇಂಥ ಅಷ್ಟು ನಾವು ಧ್ಯಾನ ಮಾಡಿರಲಿಲ್ಲ. ಈಗ ನಮಗೆ ತಿಳಿಯುತ್ತದೆ ಎಂಥ ಒಂದು ಸಂರಕ್ಷಣೆ ದೇವರು ನಮಗೆ ಕೊಟ್ಟರು. ನಾವು ಅದು ಆವಾಗ ಒಂದು ಚಿಂತನೆಯಲ್ಲಿ ನೋಡಿದೆವು. ಈಗ ನೋಡಿ, ಆಪತ್ತು ಕಾಲ ಅಂದರೆ ಆ ಒಂದು ಸಂಗತಿಗಳು ಮುಗಿಯೋ ತನಕ ರೆಕ್ಕೆಯ ಮರೆಯಲ್ಲಿಟ್ಟು ಕಾಪಾಡಂತ ಹೇಳಿ ಅಲ್ಲಿ ಹೋಗಿ 91ನೇ ಕೀರ್ತನೆಗೆ ನೋಡಿ ಏನು ವಾಕ್ಯ ಹೇಳ್ತದೆ ಅಂತ ಹೇಳಿ. ಅದು ಕನ್ನಡ ಭಾಷಾಂತರದಲ್ಲಿ ಇದೆ. ಬಹಳ ಅರ್ಥಗರ್ಭಿತವಾದ ಅದು ಭಾಷಾಂತರ ನನಗೆ ಅನ್ನಿಸ್ತದೆ. ಯಾಕೆಂದರೆ ನೋಡಿ, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿ. ರೆಕ್ಕೆ ಮರೆಯಲ್ಲಿಟ್ಟಿದ್ದಿ ಪಕ್ಕೆಗಳು ಅಂದರೆ ಅಷ್ಟೊಂದು ಬಹಳ ಅದ್ಭುತವಾದ ರೀತಿಯಲ್ಲಿ ಅಷ್ಟು ಹತ್ತಿರವಾಗಿರುವ ಆ ಸ್ಪರ್ಶ, ದೇವರ ಸ್ಪರ್ಶ ನಮಗೆ ಸಿಗ್ತದೆ ಎಂದು ಇಲ್ಲಿ ಈ ಕೀರ್ತನೆಯಲ್ಲಿ ನಮಗೆ ಹೇಳ್ತದೆ. ಪಕ್ಕೆಯ ಮರೆಯನ್ನು ಅಷ್ಟು ಹತ್ತಿರದಲ್ಲಿದ್ದಿ, ನೀನು ದೇವರ ಅಷ್ಟು ಹತ್ತಿರವಾಗಿದ್ದಿ, ಆದ್ದರಿಂದ ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ ಎಂಬ ದೃಢವಾದ ನಂಬಿಕೆ ಉಂಟಾಗುವಂತೆ ಈ ಕೀರ್ತನೆಗಾರನು ಇಲ್ಲಿ ದೇವರ ವಾಕ್ಯದ ಮೂಲಕ ನಮಗೆ ಪ್ರಸ್ತಾಪಿಸುತ್ತಾನೆ. ಈಗ ನಾವು 3ನೇ ಭಾಗಕ್ಕೆ ಅಲ್ಲಿ ಬರೋಣ. ಈ ವಾಕ್ಯದ ನಿನ್ನ ಸತ್ಯತೆ ನಮಗೆ ಕೇಡಿಯವು ಗುರಾಣಿಯಾಗಿದೆ. ಈಗ ಇಲ್ಲಿ ಬಹಳ ಅಗತ್ಯವಾಗಿ ಬಹಳ ಒಂದು ಅದ್ಭುತವಾದ ಒಂದು ಪದ ಇಲ್ಲಿ ಬಳಸ್ತಾರೆ, ದೇವರ ಸತ್ಯತೆ. ಈಗ ಈ ಮಾತುಗಳನ್ನು ಹೇಳುವವನು ಯಾರು? ದೇವರು. ನೋಡಿ, ಅಲ್ಲಿ ಮತ್ತಾಯನ ನಾವು ಸುವಾರ್ತೆಯಲ್ಲಿ ನೋಡಿದೆವು, ನಾನು ನಿನ್ನನ್ನು ಕೋಳಿ ಮರಿಗಳ ಹಾಕಿ ತನ್ನ ರೆಕ್ಕೆಯಲ್ಲಿಟ್ಟು ರಕ್ಷಿಸಲು ನಾನು ಕರೆದೇನಂತ ಹೇಳಿ. ಅಂದರೆ ಅಂಥ ಒಂದು ಅದ್ಭುತ ರಕ್ಷಣೆ ದೇವರು ಇಸ್ರೇಲ್ ಜನರಿಗೆ ಕೊಡಬೇಕಂತ ಹೇಳಿ ದೇವರು ನಮ್ಮನ್ನು ಕರೆದ ದೇವರಾಗಿದ್ದರು. ಆದ್ದರಿಂದ ಈಗ ದೇವರು ಅದನ್ನು ರಕ್ಷಣೆ ಮಾಡುವಾಗ ನೋಡಿ, ದೇವರ ಸತ್ಯತೆ ನಾವು ನಂಬಿಕೆ ಇಟ್ಟದರಿಂದ ಅಲ್ಲ. ದೇವರ ಈ ಮಾತುಗಳನ್ನು ಹೇಳ್ತಾನೆ, ನಾನು ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯ ಒಳಗಿಟ್ಟು ಕಾಪಾಡುವ ಹಾಗೆ ಇಸ್ರೇಲ್ ಜನರನ್ನು ನಾನು ಕಾಪಾಡಲು ಕರೆದೇನಂತ ಹೇಳಿ. ಅದೇ ರೀತಿಯಾಗಿ ದೇವರು ಇವತ್ತು ನಮ್ಮನ್ನು ಕೂಡ ಅದೇ ರೀತಿಯಾಗಿ ಆಶ್ರಯಿಸುವ, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ, ಬಹಳ ಅಗತ್ಯವಾಗಿ. ಆದ್ದರಿಂದ ದೇವರ ಸತ್ಯತೆ, ನಾವು ಸುಳ್ಳುಗಾರರಾಗ್ಬೋದು, ನಾವು ನಮ್ಮ ಸತ್ಯ ಮರೆತು ಹೋಗಿರ್ಬೋದು, ನಾವೊಂದು ಹೇಳಿದ ವಾಕ್ಯಗಳು ಅಥವಾ ಹೇಳಿದ ಸಂಗತಿಗಳು ಮರೆತು ಹೋಗಿರ್ಬೋದು. ಆದರೆ ದೇವರು ಎಂದಿಗೂ ಮರೆಯದ ದೇವರು. ದೇವರು ಎಂದಿಗೂ ಸುಳ್ಳಾಡುವ ದೇವರಲ್ಲ. ಆತನ ಪ್ರತಿಯೊಂದು ಮಾತುಗಳು ಸತ್ಯವಾಗಿದೆ. ಈಗ ಆ ಸತ್ಯತೆ ನಮಗೆ ಕೇಡ್ಯ ಅಂದರೆ ಏನು? ಅಷ್ಟು ಗಟ್ಟಿಯಾದ. ಈಗ ಕೇಡ್ಯ ಅಂದರೆ ಏನಾಗ್ತದೆ? ಅಗ್ನಿಬಾಣಗಳು ಅಥವಾ ಬಾಣಗಳನ್ನು ಯುದ್ಧದಲ್ಲಿ ಕೇಡ್ಯ ಅಂದರೆ ಅದು ರಕ್ಷಣೆಗೋಸ್ಕರ ಉಪಯೋಗಿಸು. ಎದುರಾಳಿಯಿಂದ ಬರುವ ಬಾಣಗಳನ್ನು ತಡೀಲಿಕ್ಕೆ. ಈಗ ಆ ಬಾಣಗಳು ಎಷ್ಟು ವೇಗವಾಗಿ ಮತ್ತು ಎಷ್ಟು ಗಟ್ಟಿಯಾದ ಬಾಣಗಳಿರ್ತಾವೋ ಅದೇ ರೀತಿಯಾಗಿ ಆ ಕೇಡಿಯ ಕೂಡ ರಕ್ಷಣೆ ಒದಗಿಸುವ ಇದು ಕೂಡ ಅಷ್ಟು ಗಟ್ಟಿಯಾಗಿರ್ತದೆ. ಯಾವುದೇ ರೀತಿಯ ಒಂದು ಬಾಣಗಳನ್ನು ತಡೆಯುವಂತೆ ಶಕ್ತಿ ಇರುವ ಕೇಡಿಯವಾಗಿರುತ್ತದೆ. ತಿಳಿತಲ್ಲ, ಆ ಪರಿಸ್ಥಿತಿಯಲ್ಲಿ ಈಗ ವೈಜ್ಞಾನಿಕತೆ ಮುಂದುವರಿದ ಹಾಗೆ ರಕ್ಷಣೆಯ ವಿಷಯದಲ್ಲಿ ಕೂಡ ಮುಂದುವರಿತಾ ಹೋಗ್ತದೆ. ಈಗ ಆ ಸಮಯದಲ್ಲಿ
ಬಾಣಗಳನ್ನು ಉಪಯೋಗಿಸ್ತಿದ್ದರು. ಆ ಬಾಣಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಖೇಡ್ಯವಾಗಿ ಒಂದು ಉಪಯೋಗಿಸ್ತಿದ್ದರು. ಅಂದರೆ ಒಂದು ಕೂಡ ಬಾಣವು ಮನುಷ್ಯನ ಶರೀರಕ್ಕೆ ತಗಲದಂತೆ ಕಾಪಾಡಲಿಕ್ಕೆ. ಈಗ ದೇವರ ಸತ್ಯತೆ ಆ ಖೇಡ್ಯವಾಗಿದೆ. ಅಂದರೆ ಎಷ್ಟು ಬಲಿಷ್ಠವಾದದ್ದು ನೋಡಿ. ದೇವರ ಸತ್ಯ ಎಂದಿಗೂ ಕದಲದ ಸತ್ಯ. ದೇವರು ಎಂದಿಗೂ ಸುಳ್ಳಾಡುವ ದೇವರಲ್ಲ. ಆತನು ಸತ್ಯ ವಾಕ್ಯಗಳು ಯಾವಾಗಲೂ ಇರುವಂಥದ್ದು. ಆದ್ದರಿಂದ ನಮಗೆ ರಕ್ಷಣೆ ಸೈತಾನನ ಅಗ್ನಿಬಾಣಗಳಿಂದ ಯಾವ ರೀತಿಯಾಗಿ ಒಂದು ಖೇಡ್ಯ, ದೇವರ ಸತ್ಯತೆ ಎಂಬ ಖೇಡ್ಯದ ಹಾಗೆ ನಮ್ಮನ್ನು ಇದಾಗಿ. ಮತ್ತು ನೋಡಲ್ಲಿ ಆತನ ಖೇಡ್ಯವು ಗುರಾಣಿಯೂ ಆಗಿದೆ ಅಂತ ಹೇಳಿ ರಕ್ಷಿಸಿಕೊಡುವ ಒಂದು ರಕ್ಷಣೆ ಆಗಿದೆ. ನಾವು ಕೀರ್ತನೆಗೆ ಒಂದು ಕೀರ್ತನೆ ನೋಡೋಣ. 89ನೇ ಕೀರ್ತನೆ ನೋಡಲ್ಲಿ 89ನೇ ಕೀರ್ತನೆ 8ನೇ ವಾಕ್ಯ ನೋಡಿ. ತನ್ನ ಎಲ್ಲ ಪರಿವಾರದವರಿಗಿಂತ ಭೀಕರನು ಯೆಹೋವನೇ, ಸೇನಾಧೀಶ್ವರನಾದ ದೇವರೇ, ನಿನಗೆ ಸಮಾನರು ಯಾರು? ಯೆಹೋವೇ, ನೀನು ಶಕ್ತನು, ಸತ್ಯತೆಯಿಂದ ಆವರಿಸಲ್ಪಟ್ಟವನು. ನೋಡಿ, ಸತ್ಯತೆಯಿಂದ ಆವರಿಸಲ್ಪಟ್ಟವನು, ಸತ್ಯ ದೇವರು, ಸತ್ಯವೆಂಬ ದೇವರ ಸತ್ಯವೆಂಬ ಖೇಡ್ಯ ಆಗಿದೆ. ಇನ್ನೊಂದು ನಾವು ಅದಕ್ಕೆ ವಾಕ್ಯ ನೋಡೋಣ. ಕೀರ್ತನೆ 18 2ನೇ ವಾಕ್ಯ ನೋಡಿ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ನೋಡಿ, ಇಲ್ಲಿ ಕೂಡ ನೋಡಿ ಎಲ್ಲ ರೀತಿಯ ಒಂದು ರಕ್ಷಣೆ, ಬಂಡೆ ಮೊದಲು ಕೋಟೆ ಆಗಿದ್ದಾನೆ. ಮತ್ತು ನೋಡಿ ಆಶ್ರಯಗಿರಿ, ಗುರಾಣಿ ನೋಡಿ ಇಲ್ಲಿ ಬಂದಿದೆ. ಗುರಾಣಿ ಎಲ್ಲ ಬಾಣಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಮತ್ತು ರಕ್ಷಣೆಯ ಕೊಂಬು, ಯೆಹೋವನು ದುರ್ಗವು ದೇವರೇ ಆಗಿದ್ದಾನೆ. ದೇವರು ಅಂಥ ಒಂದು ರಕ್ಷಣೆಯನ್ನು ನಮಗೆ ಒದಗಿಸುವ ದೇವರಾಗಿದ್ದಾರೆ. ಇನ್ನೊಂದು ಜ್ಞಾನೋಕ್ತಿಯಲ್ಲಿ ನಾವು ವಾಕ್ಯ ನೋಡೋಣ. 30ನೇ ಜ್ಞಾನೋಕ್ತಿ 5ನೇ ವಾಕ್ಯ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ನೋಡಿ, ದೇವರ ಮಾತುಗಳು, ದೇವರ ವಾಕ್ಯಗಳು ಅಷ್ಟು ಶುದ್ಧವಾದದ್ದು, ಅದು ಸತ್ಯವಾದದ್ದು. ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಯಾರು ಆತನ ಮೇಲೆ, ಆತನನ್ನು ಅವಲಂಬಿಸಿಕೊಂಡಿದ್ದಾರೆ, ದೇವರಲ್ಲಿ ಆಶ್ರಯವನ್ನು ಹೊಂದುವವರಾಗಿದ್ದಾರೆ, ಅವರಿಗೆ ಆತನು ಗುರಾಣಿಯಾಗಿದ್ದಾನೆ. ದೇವರ ವಾಕ್ಯ ಇಲ್ಲಿ ಹೇಳ್ತದೆ. ಇನ್ನೊಂದು ನಾವು ವಿಮೋಚನಾ ಕಾಂಡಕ್ಕೆ ಹೋಗೋಣ. 19ನೇ ಅಧ್ಯಾಯ 4ನೇ ವಾಕ್ಯ ನಾವು ನೋಡೋಣ. ಅಲ್ಲಿ ಬೇಕು ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನು, ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ನೋಡಿ, ದೇವರ ವಾಕ್ಯ ಇಲ್ಲಿ ಏನು ಹೇಳ್ತದೆ? ಇಸ್ರಾಯೇಲರನ್ನು ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಹೊತ್ತುಕೊಂಡು ಸಾಗಿಸಿದಂತೆ ಆ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ಅಂಥ ರಕ್ಷಣೆಯನ್ನು ದೇವರು ಒದಗಿಸಿದ ದೇವರು. ಯಾರು ಕೂಡ ಮುಟ್ಟದ ಹಾಗೆ ಭಾಳ ಅತಿ ಮೇಲೆ ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮೇಲೆ ಇಟ್ಟು ಯಾವ ರೀತಿ ಕಾಪಾಡಿತ್ತೋ ಅದೇ ರೀತಿಯಾಗಿ ದೇವರು ಇಸ್ರಾಯೇಲ್ ಜನರನ್ನು ಕಾಪಾಡಿದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಕೀರ್ತನೆ 30ರಲ್ಲಿ ಒಂದು ವಾಕ್ಯ ನಾವು ನೋಡೋಣ. 36ನೇ ಕೀರ್ತನೆ 5ನೇ ವಾಕ್ಯ ನೋಡಿ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕತೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು ಮಹಾಸಾಗರದಂತೆ ಇದೆ. ಯೆಹೋವನೇ, ನೀನು ಮನುಷ್ಯರನ್ನು ಮೃಗಗಳಿಂದ ಸಂರಕ್ಷಿಸಿ. ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ನೋಡಿ, ಎಂತಹ ಒಂದು ಅದ್ಭುತ ರಕ್ಷಣೆ ದೇವರು ನಮ್ಮನ್ನು ಒದಗಿಸುವವನಾಗಿದ್ದಾನೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು
ಇವತ್ತು ಧ್ಯಾನಿಸಿದ ವಿಷಯ 94ನೇ ವಾಕ್ಯ. ದೇವರು ಯಾವ ರೀತಿಯಾಗಿ ನಮಗೆ ರಕ್ಷಣೆಯನ್ನು ಒದಗಿಸುತ್ತಾನೆ ಇದನ್ನು ನಾವು ನೋಡಿದೆವು. ಈ ವಾಕ್ಯ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಿದ್ದಾನೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರ ಸಲ್ಲಿಕೆಯಾಗಲಿ. ಆಮೆನ್.